ನಮಸ್ಕಾರ ಎಲ್ರಿಗೂ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನೆಲ್ ವರ್ಷ ವ್ಲಾಗ್ಸ್. ಸೊ ಈ ವಿಡಿಯೋ ಬಂದು ಹಬ್ಬದ ಒಂದು ಪ್ರಿಪ್ರೇಷನ್ ವ್ಲಾಗ್ ಆಗಿರುತ್ತೆ. ಅಂದರೆ ತಾಯಿಗೆ ಸೀರೆ ಉಡ್ಸೋದಾಗಿರಲಿ ಅಥವಾ ಬ್ಯಾಕ್ ಡ್ರಾಪ್ ಡೆಕೋರೇಷನ್, ಸೊ ಒಂದು ಕಂಪ್ಲೀಟ್ ಪ್ರಿಪ್ರೇಷನ್ ಹಬ್ಬದ ಹಿಂದಿನ ದಿನದ ವ್ಲಾಗ್ ಇದು. ಸೊ ಹಾಗಾಗಿ ವಿಡಿಯೋನ ಎಲ್ಲ ಸ್ಕಿಪ್ ಮಾಡಿದಿರಾ ಲಾಸ್ಟ್ ವರ್ಗೂ ನೋಡಿ ಅಂತ ಹೇಳ್ತಾ, ಹಾಗೆ ವಿಡಿಯೋನ ನೀವು ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಇದ್ರೆ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಯೂಟ್ಯೂಬ್ ಚಾನೆಲ್ ಅಂತ ಹೇಳ್ತಾ, ವಿತೌಟ್ ಗೆಟಿಂಗ್ ಎನಿ ಡಿಲೇ ಲೆಟ್ಸ್ ಸ್ಟಾರ್ಟ್ ಟುಡೇಸ್ ವಿಡಿಯೋ. ದೇವರಿಗೆ ಈ ಸರಿ ನಾನು ಸೀರೆ ಉಡ್ಸಿದ್ದು ಬಂದು ದಿಸ್ ಇಸ್ ದ ಫಸ್ಟ್ ಟೈಮ್. ಸೊ ಹಾಗಾಗಿ ಡಿಫ್ರೆಂಟಾಗಿ ಉಡ್ಸೋಣ ಅಂತ ಅಂದ್ಕೊಂಡೆ. ಅಂದರೆ ಡಬಲ್ ಲೇಯರಲ್ಲಿ ಸ್ಯಾರಿನ ಡ್ರಾಪ್ ಮಾಡೋಣ ಅಂತ ಅಂದ್ಕೊಂಡೆ. ಸೊ ಮುಂದಿನ ಕ್ಲಿಪ್ಪಿಂಗ್ಸಲ್ಲಿ ನೀವು ನೋಡ್ತಾ ಹೋಗ್ಬೋದು. ಸೊ ಅದಕ್ಕೆ ಬರೋದಕ್ಕಿಂತ ಮುಂಚೆ ಇಲ್ಲಿ ಬ್ಯಾಕ್ ಡ್ರಾಪ್ ಡೆಕೋರೇಷನ್ ಇಲ್ಲಿ ಒನ್ ಡೇ ಬಿಫೋರ್, ಅಂದರೆ ಫ್ರೈಡೇ ಅಲ್ವಾ ಹಬ್ಬ ಇರೋದು. ಸೊ ವೆನ್ಸ್ಡೇನೇ ಇಲ್ಲಿ ಎಲ್ಲ ಕಂಪ್ಲೀಟಾಗಿ ಬ್ಯಾಕ್ ಡ್ರಾಪ್ಗೆ ರೆಡಿ ಮಾಡ್ಕೊತಿದ್ವಿ. ಈ ಆರ್ಚ್ ಬಂದು ನಾನು ಚಿಕ್ಕಪೇಟೆಯಲ್ಲಿ ತೊಗೊಂಡಿದ್ದು. ಸೊ ಇದರ ಒಂದು ವಿಡಿಯೋನೇ ಕಂಪ್ಲೀಟಾಗಿ ನಾನು ಸಪ್ರೇಟಾಗಿ ಮಾಡಿದ್ದೀನಿ. ನೋಡಿಲ್ಲ ಅಂತ ಇದ್ರೆ ಪ್ಲೀಸ್ ಟು ಚೆಕ್ ಇಟ್ ಔಟ್. ಆ್ಯಂಡ್ ಈ ಆರ್ಚ್ ಬಂದು ನಾವು ಡೈರೆಕ್ಟಾಗಿ ಪ್ಲೇಸ್ ಮಾಡಿದರೆ ತುಂಬ ಚಿಕ್ಕದಾಗೋಗುತ್ತೆ ಅಂತ ಹೇಳಿ ನಾನಿಲ್ಲಿ ಒಂದು ಸ್ಕ್ರೀನ್ ತೊಗೊಂಡು ಅದಕ್ಕೆ ನಾವಿಲ್ಲಿ ಈ ಆರ್ಚ್ನ ಕಂಪ್ಲೀಟಾಗಿ ಸೂಜಿಯಲ್ಲಿ ಸ್ಟಿಚ್ ಮಾಡ್ತಿದ್ದೀವಿ. ಸೊ ದಟ್ ಅದು ಗಟ್ಟಿಯಾಗಿ ಕೂತ್ಕೊಳ್ಬೇಕು ಅನ್ನೋದು ಇನ್ನೊಂದು ಥಾಟ್. ಬಿಕಾಸ್ ದೇವ್ರನ್ನ ಮುಂದೆನೇ ಅಲ್ವಾ ಇರೋದು. ಸೊ ಬ್ಯಾಕ್ ಡ್ರಾಪಲ್ಲಿ ಒಂದು ಸ್ವಲ್ಪ ಹೆಚ್ಚು ಕಮ್ಮಿ ಭಾರ ಇದಾದ್ರೂ ಮುಂದೆ ಹಾಗೆ ವಾಲಿದ್ರೆ ತುಂಬಾ ಕಷ್ಟ ಆಗುತ್ತೆ. ಸೊ ಕೀಪಿಂಗ್ ದಟ್ ಇನ್ ಮೈಂಡ್ ಇಲ್ಲಿ ನೀಟಾಗಿ ಸ್ಟಿಚ್ ಮಾಡ್ತಿದ್ದೀವಿ. ಇಲ್ಲಿ ಒಂದು ದಾರ ತೊಗೊಂಡು ಸೂಜಿಲಿ ಗಟ್ಟಿಯಾಗಿ ಪೋಣಿಸ್ಕೊತಿದ್ದೀವಿ. ಸೊ ದ್ಯಾಟ್ ಭಾರ ಇಟ್ಟರೂ ಕೂಡ ನೀಟಾಗಿ ಅದು ತಡಿಬೇಕು, ಆ ರೀತಿ ಇಲ್ಲಿ ಅರೇಂಜ್ಮೆಂಟ್ಸ್ ಮಾಡ್ಕೊತಿದ್ವಿ. ಸೊ ಏನಪ್ಪ ಪ್ಲಸ್ ಆಯಿತು ಅಂತ ಅಂದರೆ ನಾವು ವೆನ್ಸ್ಡೇ ಮಾಡ್ಕೊಂಡಿದ್ದಕ್ಕೆ ಒಳ್ಳೇದಾಯಿತು. ಥರ್ಸ್ಡೇ ಎಲ್ಲ ಮಾಡ್ಕೊಬೇಕಂದ್ರೆ ನಿಮಗೆ ಗೊತ್ತಲ್ಲ ಎಷ್ಟು ಹಬ್ಬದ ಕೆಲಸ ಅದು ಇದು ಅಂತ ಇರುತ್ತೆ. ಸೊ ಹಾಗಾಗಿ ವಿ ಕಂಪ್ಲೀಟೆಡ್ ಆಲ್ ದೀಸ್ ಡೆಕೋರೇಷನ್ ಬ್ಯಾಕ್ ಡ್ರಾಪ್ ವರ್ಕ್ಸ್ ಎಲ್ಲ ಕಂಪ್ಲೀಟಾಗಿ ವೆನ್ಸ್ಡೇನೆ ಫುಲ್ ಕಂಪ್ಲೀಟಾಗಿ ಮಾಡ್ಕೊಂಡ್ಬಿಟ್ವಿ. ಏನಪ್ಪ ಅಂತ ಅಂದರೆ ನಾನು ಅಂದ್ಕೊಂಡಿದ್ದಕ್ಕಿಂತ ಇನ್ನೂ ಹೆಚ್ಚಾಗಿ ಟರ್ನ್ ಔಟ್ ಆಯಿತು. ತುಂಬಾ ಚೆನ್ನಾಗಿ ಬಂತು ಬ್ಯಾಕ್ ಡ್ರಾಪ್. ಸೊ ಐ ಫೆಲ್ಟ್ ರಿಯಲಿ ಹ್ಯಾಪಿ ಆ್ಯಕ್ಚುಲಿ. ಸೊ ನೆಕ್ಸ್ಟ್ ಔಟ್ಕಮ್ ಹೇಗಿತ್ತು ಏನೋ ಅಂತ ನೀವು ಕ್ಲಿಪ್ಪಿಂಗ್ಸಲ್ಲಿ ನೋಡ್ತಾ ಹೋಗ್ತೀರಾ. ಸೊ ಇಲ್ಲಿ ನೋಡಿದ್ರಲ್ಲ, ಈ ರೀತಿ ನೀಟಾಗಿ ಸ್ಟಿಚ್ ಮಾಡಿಕೊಂಡು ಈ ರೀತಿ ದಾರದಲ್ಲಿ ಕರೆಕ್ಟಾಗಿ ಸೆಕ್ಯೂರ್ ಮಾಡ್ಕೊತಿದ್ವಿ. ಅಂದರೆ ಸೊ ದ್ಯಾಟ್ ಒಂಚೂರು ವಾಲ್ದಿರ ಇರಬೇಕು ಅಂತ ನೋಡಿದ್ರಲ್ಲ. ಸೊ ಈ ರೀತಿ ಇಟ್ಟರೆ ನೀಟಾಗಿ ಆರ್ಚ್ ನೀಟಾಗಿ ಕಾಣಿಸ್ಬೇಕು ಅಂತ ಹೇಳಿ. ಸೊ ಈ ಡೆಕೋರೇಷನ್ದು ಒಂದು ಕಡೆ ಆದರೆ ಇನ್ನೊಂದು ಕಡೆ ಬಂದು ಹಬ್ಬಕ್ಕೆ ಫುಡ್ ಐಟಮ್ಸ್, ಅಂದರೆ ರವೆ ಉಂಡೆ, ಕರ್ಜಿಕಾಯಿ, ಚಕ್ಲಿ ಇದೆಲ್ಲ ಮಾಡ್ತಾರಲ್ಲ, ಕರ್ಜಿಕಾಯಿ ಹಾಗೆ ರವೆ ಉಂಡೆ. ಈ ಒಂದು ವ್ಲಾಗ್ನ ನಾನು ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ. ಸೊ ಅದು ಕೂಡ ನೋಡಿಲ್ಲ ಅಂತ ಇದ್ದರೆ ನಾನು ಡಿಸ್ಕ್ರಿಪ್ಷನಲ್ಲಿ ಕೊಟ್ಟಿರ್ತೀನಿ. ಹಾಗೆ ಐ ಬಟನಲ್ಲಿ ಕೂಡ ಲಿಂಕ್ ಅಟ್ಯಾಚ್ ಮಾಡಿರ್ತೀನಿ ನೋಡಿ. ಸೊ ಇಲ್ಲಿ ಚಕ್ಲಿನ ಮಾಡ್ತಿದ್ವಿ ನಾನು ಅಮ್ಮ ಇಬ್ಬರು ಸೇರಿ. ಸೊ ಇನ್ನು ಫುಡ್ ಐಟಮ್ಸ್ ಈ ಥರ ಎಲ್ಲ ಇದ್ರೇ ಅಲ್ವಾ ಹಬ್ಬಕ್ಕೆ ಒಂದು ಏನಂತಾರೆ ಕಂಪ್ಲೀಟ್ನೆಸ್ ಅಂತಾರ ಅಲ್ವಾ. ಸೊ ಆ ರೀತಿ ಅಷ್ಟೇ. ನೆಕ್ಸ್ಟ್ ಡೇ. ಸೊ ಇವಾಗ ನಾಳೆ ಹಬ್ಬ ಮಾಡೋದು ನಾವು. ಇವಾಗ ಸಂಜೆ ಆಲ್ಮೋಸ್ಟ್ ಆಗಿದೆ, ಬಿಫೋರ್ ಡೇ. ಸೊ ಇವಾಗ ಡ್ರಾಪಿಂಗ್ ಯೂಶುವಲ್ ಆಗಿ ನಾವು ಮಾಡೋ ಸೀರೆ ಉಡ್ಸೋದಕ್ಕಿಂತ ಸಮಥಿಂಗ್ ಏನಾದರೂ ಡಿಫ್ರೆಂಟ್ ಆಗಿ ಮಾಡೋಣ ಅಂತ ಅನ್ಕೊಂಡಿದೀವಿ. ನೋಡೋಣ ಔಟ್ಕಮ್ ಯಾವ ರೀತಿ ಬರುತ್ತೆ ಅಂತ ಹೇಳಿ. ಸೊ ಲೆಟ್ಸ್ ಸ್ಟಾರ್ಟ್. ಇಲ್ಲಿ ತೋರಿಸ್ತೀನಿ ನೋಡಿ ಸ್ಯಾರಿ. ಸೊ ಈ ಸೀರೆನೇ ಇವಾಗ ತಗೊಂಡಿರೋದು ಹಬ್ಬಕ್ಕಂತ ಹೇಳಿ ತಾಯಿಗೆ ಉಡ್ಸೋದಕ್ಕೆ. ಪರ್ಪಲ್ ಕಾಂಬಿನೇಷನ್ ವಿತ್ ಗ್ರೀನ್. ಬ್ಲೌಸ್ ಬಂದು ಇದು ಬರುತ್ತೆ, ಬ್ಲೌಸ್ ಇದು ಕಲರ್ ಚೆನ್ನಾಗಿದೆ. ಇದು ಚೆನ್ನಾಗಿದೆ ಈ ಡಿಸೈನಲ್ಲಿ. ಪಲ್ಲುನಾ ಅಂದರೆ ಸೆರಗು ಚೆನ್ನಾಗಿದೆ. ಸೊ ಇವಾಗ ಇನ್ನು ಮಾರ್ಕೆಟಲ್ಲಿ ದೇವ್ರನ್ನ ಕೂರ್ಸೋದಕ್ಕೆ ಸ್ಟ್ಯಾಂಡ್ ಆಗಲಿ, ಎಷ್ಟೊಂದು ರೀತಿ ಟೈಪ್ಸ್ ಆಫ್ ಸ್ಟ್ಯಾಂಡ್ ಆಗಲಿ ಎಲ್ಲ ಸಿಗುತ್ತಲ್ಲ. ನಾವು ಬಂದು ಯಾವಾಗಲೂ ಎವ್ರಿ ಟೈಮ್ ಬಿಂದಿಗೆಗೆ ಕಳಶ ಇಟ್ಟನ್ನೇ ಕೂರ್ಸೋದು ದೇವ್ರನ್ನ. ಸೊ ಇಲ್ಲಿ ಇನ್ನು ಬಿಫೋರ್ ಡೇ ನಾನು ಹೇಳೋದ್ನಲ್ಲ, ಸ್ಯಾರಿನ ಇಲ್ಲಿ ನೀಟಾಗಿ ಓಪನ್ ಮಾಡಿ ನೋಡ್ತಿದ್ವಿ, ಅಂದರೆ ಪ್ಲೀಟ್ಸ್ ಎಲ್ಲ ಅರೇಂಜ್ ಮಾಡ್ಕೊಳ್ಳೋದಕ್ಕೆ. ಸೊ ನಾನು ದೇವರಿಗೆ ಸೀರೆ ಉಡ್ಸಿದ್ದು ಬಂದು ಫಸ್ಟ್ ಟೈಮ್. ಅಂದರೆ ನನಗೆ ನಾರ್ಮಲ್ ಆಗಿ ಸೀರೆ ಉಟ್ಕೊಳ್ಳೋದಕ್ಕೆ, ಅಂದರೆ ಸೀರೆ
ಏನೋ ವೇರ್ ಮಾಡೋದಕ್ಕೆ ಬರಲ್ಲ, ಬಟ್ ದೇವರಿಗೆ ಸೀರೆ ಉಡಿಸ್ಬೇಕು ಅಂತ ಹೇಳಿ ಐ ಟುಕ್ ಒಂದು ವಿಡಿಯೋ ರೆಫರೆನ್ಸ್ ಇಟ್ಕೊಂಡು ಅದೇ ರೀತಿ ಬರಬೇಕು ಅಂತ ಹೇಳಿ ನಾನಿಲ್ಲಿ ಸೀರೆನ ನೀಟಾಗಿ ಪ್ಲೀಟ್ಸ್ ಮಾಡ್ಕೊಳ್ಳೋದಕ್ಕೆ ಸ್ಟಾರ್ಟ್ ಮಾಡಿದೆ. ನಾನಂದರೆ ಅದೇ ಪ್ಲೀಟ್ಸ್ ಮಾಡಿದೆ, ಅಮ್ಮ ಇಲ್ಲಿ ಕಂಪ್ಲೀಟಾಗಿ ಹೆಲ್ಪ್ ಮಾಡಿದ್ರು ಪಿನ್ ಮಾಡೋದಕ್ಕೆ. ಸೊ ಇಬ್ಬರು ಸೇರಿಕೊಂಡು ನೀಟಾಗಿ ಇನ್ನು ಪ್ಲೀಟ್ಸ್ ತೊಗೊಳೋದಕ್ಕೆ ಸ್ಟಾರ್ಟ್ ಮಾಡಿದ್ವಿ. ಸೊ ಮೇನ್ ಏನಪ್ಪ ಅಂತ ಅಂದರೆ ಈ ಪ್ಲೀಟ್ಸ್ ಕರೆಕ್ಟಾಗಿ ಕೂತ್ಕೊಂಡ್ರೆ ಆ ಒಂದು ಲುಕ್ಕೇ ನೆಕ್ಸ್ಟ್ ಲೆವೆಲ್ ಅಂತ ಹೇಳ್ಬೋದು, ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಸೊ ಇನ್ನೊಂದು ಏನಪ್ಪ ಅಂತ ಅಂದರೆ ಈ ಹೊಸ ಸ್ಯಾರಿ ಅಂದರೆ ನೀಟಾಗಿ ಕೂತ್ಕೊಳ್ಳಲ್ಲ ಆ ಪ್ಲೀಟ್ಸ್, ಬಿಕಾಸ್ ಒಂದು ಫೋಲ್ಡಿಂಗ್ ಲೈನ್ಸ್ ಇರುತ್ತಲ್ಲ ಅದು ಬೇರೆ ಇರುತ್ತೆ. ಸೊ ನೋಡಿಕೊಂಡು ಹುಷಾರಾಗಿ, ಆ್ಯಂಡ್ ಇಲ್ಲಿ ಲೆಂತ್ ಕೂಡ ಅಷ್ಟೇ, ಆ ಕಡೆ ಈ ಕಡೆ ಸೇಮ್ ಲೆಂತಲ್ಲೇ ಬಂದರೆ ಕರೆಕ್ಟಾಗಿ ಚೆನ್ನಾಗಿ ಬರುತ್ತೆ. ಸೊ ನಾನು ಬಂದು 2 ಸೆಟ್ಟಾಗಿ ತೊಗೊಂಡೆ ಪ್ಲೀಟ್ಸ್ನ ಅರೇಂಜ್ ಮಾಡಿ. ಸೊ ಫಸ್ಟ್ ಸೆಟ್ನ ಪ್ಲೀಟ್ ಎಲ್ಲ ಮಾಡಿ ಅರೇಂಜ್ ಮಾಡಿಕೊಂಡು ಇಲ್ಲಿ ಒಂದು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಿದ್ದೀನಿ, ನೀವು ಅಲ್ಲಿ ನೋಡ್ಬೋದು ಆ ಕಡೆ ಆ್ಯಂಡ್ ದಿ ಅದರ್ ಸೈಡ್ ಆಲ್ಸೋ. ಸೊ ಇವಾಗ ನೀವು ಇಲ್ಲಿ ನೋಡ್ತಿರೋದು ಬಂದು ಸೆಕೆಂಡ್ ಸೆಟ್ ಕೂಡ ಹಾಗೆ ಮಾಡಿಕೊಂಡೆ, ಆ್ಯಂಡ್ ಅದನ್ನು ಕೂಡ ಒಂದು ಕ್ಲಿಪ್ ಹಾಕಿ ಸೆಕ್ಯೂರ್ ಮಾಡ್ಕೊಂಡಾದ್ಮೇಲೆ ನೆಕ್ಸ್ಟ್ ಇನ್ನು ಸೆರಗು ಬಂದು ಇಲ್ಲಿ ಅಮ್ಮ ನೀಟಾಗಿ ಆ ಪ್ಲೀಟ್ಸ್ ಎಲ್ಲ ತೊಗೊಂಡು ಸೊ ಸ್ಯಾರಿನ ನೀಟಾಗಿ ಫೋಲ್ಡ್ ಮಾಡ್ಕೊಂಡ್ವಿ. ಸೊ ಮೇನ್ ಅದೇ ಅಲ್ವಾ, ಅದು ಕರೆಕ್ಟಾಗಿ ಬಂದುಬಿಟ್ರೆ ಸ್ಯಾರಿ ಉಡ್ಸೋದೇನು ಅಂತ ಕಷ್ಟದ ಕೆಲಸ ಅಲ್ಲ. ಸೊ ಈಸಿಲಿ ವಿ ಕ್ಯಾನ್ ಡು. ಆ್ಯಂಡ್ ಇಲ್ಲಿ ಅಮ್ಮ ಬಂದು ನಾನಾಗಲೇ ಹೇಳಿದ್ನಲ್ಲ ಬಿಂದಿಗೆ ಮೇಲೆ ಈ ರೀತಿ ಕಳಶ ಇಟ್ಟು ಕೂಡ್ಸೋದು. ಸೊ ಇಲ್ಲಿ ಅರಿಶಿನ ಕುಂಕುಮ ಎಲ್ಲ ಇಟ್ಬಿಟ್ಟು ನೀಟಾಗಿ ಒಂದು ಸ್ಟಿಕ್ ತೊಗೊಂಡು ಈ ರೀತಿ ಒಂದು ಟ್ವೈನ್ ಥರ ತೊಗೊಂಡು ಲಾಕ್ ಮಾಡ್ಕೊತಿದ್ದಾರೆ. ಸೊ ಯೂಶ್ವಲಾಗಿ ಸ್ವಲ್ಪ ಗಟ್ಟಿಯಾಗಿ ಕೂತ್ಕೊಳ್ಬೇಕು ಆ ಒಂದು ಸ್ಟಿಕ್ ಅಂತ ಅಂದರೆ ಈ ಟ್ವೈನ್ ಥರನೇ ಇಟ್ಸ್ ದ ಬೆಸ್ಟ್ ಚಾಯ್ಸ್ ಅಂತ ಅನಿಸುತ್ತೆ, ಬಿಕಾಸ್ ಗಟ್ಟಿಯಾಗಿ ಅಲ್ಲಾಡಲ್ಲ, ಅದು ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಹಾಗಾಗಿ ಇದನ್ನು ತೊಗೊಂಡು ನೀಟಾಗಿ ಇಲ್ಲಿ ಕಟ್ಕೊಳ್ತಿದ್ದಾರೆ ಟೈಟಾಗಿ. ಸೊ ಇದಾದಮೇಲೆ ಸ್ಯಾರಿನ ನಾನು ಆಗಲೇ ತೋರಿಸಿದ್ನಲ್ಲ ಪ್ಲೀಟ್ಸ್ ಎಲ್ಲ ಮಾಡ್ಕೊಂಡಾದಮೇಲೆ ಈ ರೀತಿ ಹಾಫ್ ಫೋಲ್ಡ್ ಮಾಡ್ಕೊಂಡ್ರೆ ಸ್ಯಾರಿನ ಈ ರೀತಿ ಕಾಣಿಸುತ್ತೆ. ಸಿನ್ಸ್ ಇಟ್ ಇಸ್ ಅ ಡಬಲ್ ಲೇಯರ್ ನಾನು ಉಡಿಸ್ತಿರೋದಿಲ್ಲಿ, ಸೊ ಹಾಗಾಗಿ ಒಂದು ಲೆಂತ್ ಬಂದು ಶಾರ್ಟ್ ಇರುತ್ತೆ, ಇನ್ನೊಂದು ಲೆಂತ್ ಜಾಸ್ತಿ ಇರಬೇಕು. ಸೊ ಆವಾಗ ಡಬಲ್ ಲೇಯರ್ ನೀಟಾಗಿ ಕೂತ್ಕೊಳ್ಳುತ್ತೆ. ಇನ್ನೊಂದೇನಪ್ಪ ಅಂತಂದರೆ ಒಂದು ವಿಡಿಯೋ ರೆಫರೆನ್ಸ್ ಇಟ್ಕೊಂಡು ಕಂಪ್ಲೀಟಾಗಿ ಮಾಡೋಕ್ಕಾಗಲ್ಲ, ಬಿಕಾಸ್ ಈ ವಿಡಿಯೋ ನೋಡಿದಾಗ ಅಯ್ಯೋ ಇಷ್ಟೇ ಅಲ್ವಾ ಈಸಿ ಅನಿಸ್ಬಿಡುತ್ತೆ. ಬಟ್ ನಾವು ಒಂದ್ಸರಿ ಅದನ್ನು ಟ್ರೈ ಮಾಡೋಕ್ಕೆ ಹೋದಾಗಲೇ ಓಕೆ ಅಂತ ಅವಾಗ ಕಷ್ಟ, ಒಂಥರ ಓಕೆ ಇದನ್ನ ಹೇಗೆ ಮಾಡಿದ್ರು ಅಂತ ಸ್ವಲ್ಪ ಕನ್ಫ್ಯೂಷನ್ ಆಗುತ್ತೆ. ಬಟ್ ಟ್ರಿಕ್ಸ್ ಇರುತ್ತೆ ಸ್ವಲ್ಪ ಅಂತ ನನಗೆ ಅನಿಸ್ತು. ಸೊ ಅದನ್ನು ತಿಳ್ಕೊಂಡ್ಬಿಟ್ರೆ ನೀಟಾಗಿ ಡ್ರಾಪ್ ಮಾಡ್ಬೋದು. ಸೊ ಇಲ್ಲಿ ನೀಟಾಗಿ ಫಸ್ಟ್ ಸ್ಯಾರಿನ ಹಾಫ್ ಫೋಲ್ಡ್ ಮಾಡಿಕೊಂಡು ಈ ರೀತಿ ಒಂದು ಟೈಮ್ ಮಾಡ್ಕೊಂಡ್ವಿ. ಆಫ್ಟರ್ ದ್ಯಾಟ್ ಅಂದರೆ ಫಸ್ಟ್ ಏನು ಟೈಮ್ ಮಾಡ್ಕೊತೀವಲ್ಲ ಅದು ಸ್ಟ್ರೈಟಾಗಿ ಇಟ್ಕೊಳ್ಬೇಕು. ಬಟ್ ಆಮೇಲೆ ಬಿಂದಿಗೆಗೆ ನಾವು ಕಟ್ಟಿದಾಗ ಅದನ್ನು ಬಂದು ನಮ್ಮ ಕಡೆಗೆ ಸೀರೆನ ನಮ್ಮ ಕಡೆಗೆ ಟರ್ನ್ ಮಾಡ್ಕೊಳ್ಬೇಕು. ಸೊ ದಟ್ ಅವಾಗ ಪ್ಲೀಟ್ಸ್ ಕರೆಕ್ಟಾಗಿ ಕೂತ್ಕೊಳ್ಳುತ್ತೆ. ಇವಾಗ ನೀವಿಲ್ಲಿ ನೋಡ್ತಿರ್ಬೋದು. ಸೊ ಮೇಲಿನ ಲೇಯರ್ನ ಫಸ್ಟ್ ಹಾಗೆ ಪಿನ್ನಲ್ಲೇ ಕರೆಕ್ಟಾಗಿ ಇಟ್ಕೊಂಡಿದ್ದೀವಿ. ಸೊ ಕೆಳಗಡೆ ಒಂದು ಕ್ಲಿಪ್ ಸೆಕೆಂಡ್ ಲೇಯರ್ ಇತ್ತಲ್ಲ, ಸೊ ಅದಕ್ಕೆ ಕ್ಲಿಪ್ನ ಬಿಚ್ಚಿ ಇಲ್ಲಿ ನೀಟಾಗಿ ಪ್ಲೀಟ್ಸ್ನ ಅರೇಂಜ್ ಮಾಡ್ಕೊತಿದ್ದೀವಿ. ಸೊ ಯು ಕ್ಯಾನ್ ಸಿ ಹಿಯರ್. ಸೊ ಇವಾಗ ನೀವು ನೋಡ್ಬೋದಲ್ಲ ಇಲ್ಲಿ ನೀಟಾಗಿ ಬಂದಿದೆ, ಅಂದರೆ ನಾಟ್ ಪರ್ಫೆಕ್ಟಾಗಿ ಬಂದಿದೆ ಅಂತ ಅಲ್ಲ, ಇನ್ನೂ ಮಾಡ್ಕೊಳ್ಬೇಕು, ಪ್ಲೀಟ್ಸ್ ಕರೆಕ್ಟಾಗಿ ಅರೇಂಜ್ ಮಾಡ್ಕೊಳ್ಬೇಕು. ಸೊ ಫಾರ್ ನಾವು ನೋಡೋಣ ಅಂತ, ಬಿಕಾಸ್ ಫಸ್ಟ್ ಟೈಮ್ ಅಲ್ವಾ ಈ ರೀತಿ ಒಂದು ಸ್ಯಾರಿ ಟ್ರಾಪಿಂಗ್ ಮಾಡ್ತಿರೋದು ಫಸ್ಟ್ ಟೈಮ್. ಸೊ ಹಾಗಾಗಿ ಸೊ ನೋಡೋಣ ಹೇಗೆ ಕಾಣಿಸುತ್ತೆ ಅಂತ ಹೇಳಿ ಇಲ್ಲಿ ಅದನ್ನೇ ನೋಡ್ತಿದ್ವಿ. ನಾನೇನು ಅಂದ್ಕೊಂಡಿದ್ದೆ ಒಂದು ವಿಡಿಯೋ ರೆಫರೆನ್ಸ್ ಇಟ್ಕೊಂಡಿದ್ದೆ ಅಂತ ಹೇಳಿದ್ನಲ್ಲ, ಸೊ ಅದ್ರ ತಕ್ಕನಂಗೆ ನೀಟಾಗಿ ನನ್ನ ಇಮ್ಯಾಜಿನೇಷನ್ನಲ್ಲೂ ಹೇಗೆ ಬರಬೇಕು, ಔಟ್ಕಮ್ ಹೇಗೆ ಕಾಣಿಸ್ಬೇಕು ಅಂತ ಇತ್ತು. ಸೊ ಅದೇ ರೀತಿನೇ ಬಂತು. ತುಂಬಾ ಖುಷಿ ಆಯಿತು. ಬಿಕಾಸ್ ಒಂದು ಗೋಲೆ ಅಂದರೆ ಫಸ್ಟ್ ಟೈಮ್ ಇನ್ನು ಉಡ್ಸ್ದಾಗ್ಲೇ ಕರೆಕ್ಟಾಗಿ ಬಂದಾಗ ತುಂಬಾ ಖುಷಿ ಆಗುತ್ತೆ. ಆ್ಯಂಡ್ ಸ್ಯಾರಿ ಕೂಡ ಅಷ್ಟೇ ಸಪೋರ್ಟ್ ಮಾಡ್ತಿದೆ. ಆ ಬಾರ್ಡ್ರ್ ಆಗಲಿ, ಆ ಪರ್ಪಲ್ ವಿತ್ ಗ್ರೀನ್ ಕಾಂಬಿನೇಷನ್ ತುಂಬಾ ಎದ್ದು ಕಾಣಿಸಿದೆ, ಎನ್ಹಾನ್ಸ್ ಆಗ್ತಿದೆ ಅದನ್ನು. ಸೊ ನೋಡಿ ಈ ರೀತಿ ಆ ಸ್ಯಾರಿನ ಉಡ್ಸಿದ ಮೇಲೆ ಡಾಬ್ ಹಾಕಿದ್ರೆ ಆ ಒಂದು ಲುಕ್ಕೇ ಚೇಂಜ್, ನೀವೇನೇ ಹೇಳಿ ಅಲ್ವಾ. ಸೊ ನೋಡಿ ಇಲ್ಲಿ ಫಸ್ಟ್ ನಾವಿಲ್ಲಿ ಒಂದು ಲೇಸ್ ಯೂಸ್ ಮಾಡಿ ನೀಟಾಗಿ ಆ ಸೆರಗನ್ನ ಕೂರಿಸ್ಕೊಂಡಿದ್ದೀವಿ. ಸೊ ದಟ್ ಅದ್ರ ಮೇಲೆ ಡಾಬ್ ಹಾಕಿದ್ರೆ ನೀಟಾಗಿ ಕೂತ್ಕೊಳ್ಳುತ್ತೆ. ಸೊ ಆ ಪ್ರಕಾರ ಮಾಡಿದ್ರೇ ಕರೆಕ್ಟಾಗಿ ಬರುತ್ತೆ. ಕರೆಕ್ಟ್ ಅಂತ ಹೇಳೋದಕ್ಕಿಂತ ಪರ್ಫೆಕ್ಟಾಗಿ ಬರುತ್ತೆ ಅಂತ ಹೇಳ್ಬೋದು. ಸೊ ಇಲ್ಲಿ ಹೇಗೆ ಬಂತು ಸ್ಯಾರಿ ಟ್ರ್ಯಾಪಿಂಗ್ ಅಂತ ನೀವಿಲ್ಲಿ ನೋಡ್ಬೋದು. ಟು ಬಿ ಫ್ರ್ಯಾಂಕ್ ನನಗಂತೂ ತುಂಬಾ ಇಷ್ಟ ಆಯಿತು ಸ್ಯಾರಿ ಟ್ರ್ಯಾಪಿಂಗ್. ಬಿಕಾಸ್ ನಾನು ಅಂದ್ಕೊಂಡಿದ್ದ ತಕ್ಕನಂಗೆ ಬಂತು. ಹಾಗೆ ಇನ್ನೊಂದು ಬಂದು ಡೆಕೋರೇಷನ್ ಬ್ಯಾಕ್ ಡ್ರಾಪ್ ಕೂಡ ನಾನು ಆಗಲೇ ಹೇಳಿದ್ನಲ್ಲ, ಸೊ ಅದು ಕೂಡ ನೀಟಾಗಿ ಅರೇಂಜ್ ಆಯಿತು. ಸೊ ಒಂದೊಂದೇ ನೀಟಾಗಿ ಕಂಪ್ಲೀಟ್ ಆಗ್ತಾ ಯಾವ ಥರ ಬರಬೇಕು ಅಂತ ಅಂದ್ಕೊಂಡಿದ್ನೋ ಸೊ ಆ ರೀತಿ ಬರ್ತಿತ್ತಲ್ಲ. ಸೊ ಹಾಗಾಗಿ ಐ ರಿಲಿ ಫೆಲ್ಟ್ ಹ್ಯಾಪಿ.
ಹಾಗೆ ಇನ್ನು ಹಬ್ಬಕ್ಕೆ ಮನೆಗೆ ಬಂದವರಾಗಿರಲಿ ಅಥವಾ ಕುಂಕುಮಕ್ಕೆ ಬಂದವ್ರು ಕೂಡ ಅಷ್ಟೇ, ಫಸ್ಟ್ ಅವ್ರು ಹೇಳಿದೆ ಸೀರೆ ತುಂಬ ಚೆನ್ನಾಗಿ ಉಡ್ಸಿದ್ದೀರಾ ಅಂತ ಹೇಳಿದ್ರು. ಆ್ಯಂಡ್ ಸೊ ಫೈನಲ್ ಔಟ್ಕಮ್ ಅಂದರೆ ನಾವು ಪೂಜೆ ಮಾಡಿದ ಒಂದು ಫೆಸ್ಟಿವಲ್ ವ್ಲಾಗ್ ಬಂದು ನಾನು ನೆಕ್ಸ್ಟ್ ವೀಡಿಯೋಲಿ ಪೋಸ್ಟ್ ಮಾಡ್ತೀನಿ. ಬಿಕಾಸ್ ಈ ಒಂದು ವೀಡಿಯೋಲಿ ಅಂದರೆ ಲೆಂತ್ ಜಾಸ್ತಿ ಆಗೋಗುತ್ತೆ. ಸೊ ಹಾಗಾಗಿ ನಾನು ಸ್ಪ್ಲಿಟ್ ಮಾಡಿಕೊಂಡೆ. ಫಸ್ಟ್ ಪ್ರಿಪ್ರೇಷನ್ ಒಂದು ಕಂಪ್ಲೀಟ್ ವ್ಲಾಗ್ ನೀಟಾಗಿ ತೋರಿಸೋಣ ಅಂತ ಹೇಳಿ. ಸೊ ನೆಕ್ಸ್ಟ್ ವೀಡಿಯೋಲಿ ಹಬ್ಬದ ವ್ಲಾಗ್ ಕಂಪ್ಲೀಟಾಗಿ ನೋಡ್ತಾ ಹೋಗ್ತೀರಾ. ಸೊ ಅಲ್ಲಿ ಅಂದರೆ ಸೀರೆದು ಡ್ರಾಪಿಂಗ್ ಎಲ್ಲ ಆಯ್ತಲ್ಲ. ಸೊ ಇನ್ನು ನೆಕ್ಸ್ಟ್ ಡೇಗೆ ಅಂದರೆ ಹಬ್ಬಕ್ಕೆ ಡ್ರೈ ಫ್ರೂಟ್ಸ್ ಅದನ್ನೆಲ್ಲ ನೀಟಾಗಿ ಕಟ್ ಮಾಡ್ತಿದ್ರು, ಅಂದರೆ ಅಭಿಷೇಕ ಎಲ್ಲ ಮಾಡ್ತಾರಮ್ಮ. ಸೊ ಹಾಗಾಗಿ ಅದಕ್ಕೋಸ್ಕರ ನೀಟಾಗಿ ಇಲ್ಲಿ ಎಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊತಿದ್ರು ಅದಕ್ಕಾಗಿ. ಸೊ ನೆಕ್ಸ್ಟ್ ಬಂದು ಇಲ್ಲಿ ದೇವ್ರನ್ನ ಪೀಠದ ಮೇಲೆ ಕೂರಿಸ್ತೇವಲ್ಲ, ಸೊ ಆ ಪೀಠ ಮೇಲೆ ರಂಗೋಲಿನ ಹಾಕ್ತೀವಲ್ಲ. ಸೊ ಯೂಶಲ್ ಆಗಿ ನಾವು ಬಂದು ಅಷ್ಟದಳ ಪದ್ಮ ರಂಗೋಲಿನ ಹಾಕೋದು ನಾನು. ಸೊ ಹಾಗಾಗಿ ಒಂದು ಸಾರಿ ನೋಡ್ಕೊಳ್ತಿದ್ದೆ, ಬಿಕಾಸ್ ಜಸ್ಟ್ ಇಯರ್ಲಿ ಒನ್ಸ್ ಅಷ್ಟೇ ಹಾಕೋದು, ಹಾಗಾಗಿ ಸ್ವಲ್ಪ ಮರ್ತೋಗಿರ್ತೀನಿ. ಸೊ ಜಸ್ಟ್ ಒಂದು ಸಾರಿ ಒಂದು ಶಾರ್ಟ್ ನೋಡಿದ್ರೆ ಅವಾಗ ರಂಗೋಲಿನ ಹಾಕಬೇಕಾದ್ರೆ ಯಾವ ಕನ್ಫ್ಯೂಷನ್ಸ್ ಇರಲ್ಲ ಅಂತ ಹೇಳಿ ಅಷ್ಟೇ. ಸೊ ಅಂದರೆ ಒಂದು ಸ್ವಲ್ಪ ಟಚಪ್ ತೊಗೊಂಡಂಗೆ ಅಷ್ಟೇ, ಬಿಕಾಸ್ ಲೇಯರ್ ಸ್ವಲ್ಪ ಕನ್ಫ್ಯೂಸ್ ಆಗುತ್ತೆ ಹಾಗಾಗಿ. ಆ್ಯಂಡ್ ವ್ಲಾಗ್ ಬಂದು ಈ ಸರಿ ಸ್ವಲ್ಪ ಲೇಟಾಗಿ ಬಂದಿದೆ. ವೈ ಬಿಕಾಸ್ ಅಂತ ಅಂದರೆ ನಾವು ಹಬ್ಬದ ದಿನ ಅಂದರೆ 8th August ಹಬ್ಬನ ಮಾಡಲಿಲ್ಲ, ನೆಕ್ಸ್ಟ್ ವೀಕ್ ನಾವು ಹಬ್ಬನ ಮಾಡ್ಕೊಂಡ್ವಿ. ಸೊ ಹಾಗಾಗಿ ಪ್ರಿಪ್ರೇಷನ್ ವ್ಲಾಗ್ನ ನಾನು ಇವಾಗ ಹಾಕ್ತಿರೋದು. ಸೊ ಇದಾಗಿದ ತಕ್ಷಣ ನೆಕ್ಸ್ಟ್ ಕಮ್ಮಿಂಗಲ್ಲೇ ನಾನು ಆ್ಯಕ್ಚುಯಲ್ ಹಬ್ಬದ ಒಂದು ವ್ಲಾಗ್ ಹಾಕ್ತೀನಿ. ಸೊ ನನಗೆ ಸ್ಯಾರಿ ಡ್ರಾಪಿಂಗ್ ಹೇಗೆ ಬಂತು, ಹಾಗೆ ಡೆಕೋರೇಷನ್ ಆಗಲಿ ಹೇಗಿದೆ ಅಂತ ಹೇಳಿ ಪ್ಲೀಸ್ ಡೂ ಲೆಟ್ ಮಿ ನೋ ಇನ್ ದ ಕಾಮೆಂಟ್ ಸೆಕ್ಷನ್. ಸೊ ಗೈಸ್, ಸ್ಯಾರಿ ಡ್ರಾಪಿಂಗ್ದಾದರೂ ಹೇಗಿದೆ ಅಂತ ನೀವು ವಿಡಿಯೋ ಕಾಮೆಂಟ್ ಹಾಕಲೇಬೇಕು. ಸೊ ಪ್ಲೀಸ್ ಮರಿದಿರಾ ಕಾಮೆಂಟ್ ಹಾಕಿ. ಹಾಗೆ ಇನ್ನು ನೀವು ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ನನ್ನ ವಿಡಿಯೋನ ಫಸ್ಟ್ ಟೈಮ್ ನೋಡ್ತಿದ್ದೀರಾ ಅಂತ ಇದ್ರೆ ಹಾಗೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಬಿಕಾಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡಾಗ ನಿಮಗೆ ವಿಡಿಯೋ ನೋಟಿಫಿಕೇಶನ್ ಬರುತ್ತೆ. ಸೊ ನೆಕ್ಸ್ಟ್ ವಿಡಿಯೋ ಅಂದರೆ ಇದರ ಕಂಟಿನ್ಯೂಷನ್ ಪಾರ್ಟ್ ನೀವು ನೋಡೋದು ಮಿಸ್ ಆಗಲ್ಲ. ಹಾಗಾಗಿ ಪ್ಲೀಸ್ ಕನ್ಸಿಡರ್ ಸಬ್ಸ್ಕ್ರೈಬಿಂಗ್ ಟು ಮೈ ಚಾನೆಲ್. ಆ್ಯಂಡ್ ಇಲ್ಲಿ ಸ್ವಲ್ಪ ನಗ್ತಿದ್ದೀನಿ ಯಾಕೆ ಅಂತ ಅಂದರೆ ಇಲ್ಲಿ ಏನೋ ನನ್ನ ತಂಗಿನೋ ಏನೋ ಜೋಕೋ ಏನೋ ಹೇಳ್ತಿಲ್ಲ ಅನಿಸುತ್ತೆ. ಸೊ ಐ ವಾಸ್ ಜಸ್ಟ್ ಲಾಫಿಂಗ್ ಔಟ್ ಹಿಯರ್. ಆ್ಯಂಡ್ ಇಲ್ಲಿ ನೋಡಿದ್ರಲ್ಲ ಆ ಮೇಲೆ ಯಾವುದೋ ಒಂದು ಭಾರ ಸಿಕ್ಕರೆ ಜಸ್ಟ್ ಫಾರ್ ಅವಾಗ ಟೆಂಪ್ರವರಿ ಇಟ್ಟು ನೋಡ್ತಿದ್ವಿ ಅಷ್ಟೇ. ಸೊ ಅದಾದಮೇಲೆ ಇಲ್ಲಿ ಒಂದು ಡೆಕೋರೇಷನ್ಗೆ ಅಂತ ಹೇಳಿ ಈ ನವಿಲ್ಗಿರಿನ ತೊಗೊಂಡಿದ್ವಿ ನಾವು. ಸೊ ಹಾಗಾಗಿ ಬ್ಯಾಕ್ಗ್ರೌಂಡ್ಗೆ ಏನಾದರೂ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಂತ ಇಲ್ಲಿ ನೋಡ್ತಿದ್ದೆ. ಬಿಕಾಸ್ ಆ ಆರ್ಚ್ ಕೆಳಗಡೆ ಬಂದು ಸ್ವಲ್ಪ ಪ್ಲೇನ್ ಸರ್ಫೇಸ್ ಇದೆಯಲ್ಲ, ಅಂದರೆ ಪ್ಲೇನಾಗಿ ಕಾಣಿಸ್ತಿದೆ. ಸೊ ಹಾಗಾಗಿ ನೋಡಿ ಈ ರೀತಿ ವಿ ಶೇಪಲ್ಲಿ ಇಟ್ಟರೆ ಚೆನ್ನಾಗಿ ಕಾಣಿಸುತ್ತಾ ಅಥವಾ ನೋಡ್ತಿದ್ದೆ. ಇಫ್ ನಾಟ್ ದ್ಯಾಟ್ ಈ ಲೋಟಸ್ ಫ್ಲವರ್ಸ್ ಇತ್ತಲ್ಲ, ಸೊ ಇದನ್ನಾದರೂ ಅಟ್ಲೀಸ್ಟ್ ಇಟ್ಟರೆ ಸಿಂಪಲ್ ಆ್ಯಂಡ್ ಕ್ಲೀನಾಗಿ ಚೆನ್ನಾಗಿ ಕಾಣಿಸುತ್ತಾ ಅಂತ ಅದನ್ನೇ ನೋಡ್ತಿದ್ದೆ. ನವಿಲ್ಗಿರಿ ಕೂಡ ಇಡ್ಬೋದು, ಏನಂತ ಅಂದರೆ ಸ್ವಲ್ಪ ಭಾರ ಇರುತ್ತಲ್ಲ, ಸೊ ಅದು ತಡೆಯುತ್ತಾ ಅಂತ ಹೇಳಿ ಐ ವಾಸ್ ಜಸ್ಟ್ ಹ್ಯಾವಿಂಗ್ ದ್ಯಾಟ್ ಕನ್ಫ್ಯೂಷನ್ ಇತ್ತು. ಆ್ಯಂಡ್ ಇನ್ನು ಡೆಕೋರೇಷನ್ಗೂ ಕೂಡ ಅಂತ ಚೆನ್ನಾಗಿ ಕಾಣಿಸ್ತು ಅಂತ ಏನು ಅನ್ನಿಸ್ಲಿಲ್ಲ. ಸೊ ಹಾಗಾಗಿ ಇನ್ನು ಲೋಟಸ್ ಫ್ಲವರ್ಸಲ್ಲೇ ನೀಟಾಗಿ ಅರೇಂಜ್ ಮಾಡ್ಕೊಂಡ್ಬಿಡೋಣ ಅಂತ ಹೇಳಿ ಐ ಜಸ್ಟ್ ಗಾಟ್ ಡಿಸೈಡೆಡ್ ಹಿಯರ್. ಸೊ ನೆಕ್ಸ್ಟ್ ಕ್ಲಿಪ್ಪಿಂಗ್ಸಲ್ಲಿ ನೋಡಿ ಫೈನಲ್ ಔಟ್ಕಮ್ ಇರುತ್ತೆ. ಸೊ ನೆಕ್ಸ್ಟ್ ಇಲ್ಲಿ ಏನಪ್ಪ ಅಂತ ಅಂದರೆ ದೇವರಿಗೆ ನಾವು ಕಿರೀಟನ ತೊಗೊಂಡಿದ್ವಿ, ನಾನು ವ್ಲಾಗಲ್ಲಿ ತೋರಿಸಿರಲ್ಲ. ಸೊ ಹಾಗಾಗಿ ಇಲ್ಲಿ ತೋರಿಸ್ತಿದ್ದೀನಿ. ಈ ಕಿರೀಟ ಬಂದು ಕಂಪ್ಲೀಟಾಗಿ ಸ್ಟೋನಲ್ಲಿ ಬಂದಿರೋದು, ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ಥರ ಒಂದು ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಟೈಮ್ ಹೇಗೆ ಹೋಗುತ್ತೆ ಅಂತಲೇ ಗೊತ್ತಾಗಲ್ಲ ಅಲ್ವಾ. ಸೊ ಹೌ ಮೆನಿ ಆಫ್ ಯು ಅಗ್ರಿ ವಿತ್ ಮೀ? ಏನೋ ಒಂದು ಕೆಲಸ ಮಾಡ್ತಿರ್ತೀವಿ, ಎಷ್ಟಾಯಿತು ಟೈಮ್ ಅಂತ ಹಿಂಗೆ ನೋಡೋ ಅಷ್ಟರಲ್ಲಿ 1/2 hour 1 hour ಹಂಗೆ ಪಟ್ಟ ಅಂತ ಆಗೇ ಆಗೋಗಿರುತ್ತೆ. ಸೀರಿಯಸ್ಲಿ ಇಷ್ಟು ಬೇಗ ಆಗೋಯ್ತಾ ಅಂತ ಅನಿಸುತ್ತೆ. ಸೊ ಹಾಗೆ ಆಗ್ತಿತ್ತು ಲಿಟ್ರಲಿ. ಅಂದರೆ ಬಿಫೋರ್ ಡೇ ಟೈಮ್ ಇಟ್ ವಾಸ್ ನಾಟ್ ವಾಕಿಂಗ್, ಇಟ್ ವಾಸ್ ರನ್ನಿಂಗ್ ಮ್ಯಾರಥಾನಲ್ಲಿತ್ತು ಟೈಮ್ ಅನ್ನೋ ಥರನೇ ಇತ್ತು. ಸೊ ಇಲ್ಲಿ ಫೈನಲ್ ಆಗಿ ಲೋಟಸ್ ಫ್ಲವರ್ಸ್ನೇ ಇಡೋಣ ಅಂತ ಹೇಳಿ ಇಲ್ಲಿ ನೀಟಾಗಿ ಆರ್ಚ್ ರೀತಿನೇ ಇಡೋಣ ಅಂತ ಹೇಳಿ ಇಲ್ಲಿ ಡೆಕೋರೇಟ್ ಮಾಡ್ತಿದ್ವಿ ನಾವು. ಸೊ ಸ್ಯಾರಿ ಎಲ್ಲ ಕೂಡ ಆಲ್ರೆಡಿ ನೀವು ನೋಡ್ಬೋದಲ್ಲ, ನೀಟಾಗಿ ರೆಡಿ ಮಾಡಿ ಇಟ್ಟಿದ್ವಿ, ಸ್ಯಾರಿ ಎಲ್ಲ ಡ್ರೇಪ್ ಮಾಡಿ. ಸೊ ಯಾ ಗೈಸ್, ಇದಿಷ್ಟು ಬಂದು ಫೈನಲ್ ಬ್ಯಾಕ್ ಡ್ರಾಪ್ ಡೆಕೋರೇಷನ್. ಹೇಗೆ ಅನ್ನಿಸ್ತು ಅಂತ ಹೇಳಿ ಕಾಮೆಂಟಲ್ಲಿ ತಿಳಿಸಿ. ಈಗ ನೀವಿಲ್ಲಿ ನೋಡ್ಬೋದು ನೋಡಿ, ಪ್ಲೀಸ್ ಎಷ್ಟು ನೀಟಾಗಿ ಕೂತಿದೆ. ನಾನು ಆಗಲೇ ತೋರಿಸಿದಾಗ ಅಷ್ಟು ಪರ್ಫೆಕ್ಟ್ ಆಗಿರಲಿಲ್ಲ, ಇನ್ನು ಸ್ವಲ್ಪ ಅರೇಂಜ್ ಮಾಡ್ಕೊಬೇಕು ಅಂತ ಹೇಳಿದ್ದೆ. ಸೊ ನೀಟಾಗಿ ಅರೇಂಜ್ ಮಾಡಿಕೊಂಡ್ರೆ ಈ ರೀತಿ ಕಾಣಿಸುತ್ತೆ. ಹಾಗೆ ದೇವರಿಗೆ ಕೈ ಕಾಲು ಆ ಒಂದು ಕಂಪ್ಲೀಟ್ ಸೆಟ್ ಅಥವಾ ಹಸ್ತ ಬರುತ್ತಲ್ಲ, ಸೊ ಅದನ್ನು ಇಟ್ಟಿದ್ರೆ ಇನ್ನೂ ತುಂಬಾ ಚೆನ್ನಾಗಿ ಕಾಣಿಸ್ತಿತ್ತು ಅಂತ ನನಗನ್ನಿಸ್ತು.
ಅಮ್ಮನಿಗೆ ಅಷ್ಟು ಇಷ್ಟ ಆಗಲ್ಲ. ಸೊ ಹಾಗಾಗಿ ಇನ್ನು ನಾವು ಹೇಗೆ ಯೂಶಲಾಗಿ ಮಾಡ್ತಿದ್ವೋ ಅದೇ ರೀತಿ ಮಾಡಿದ್ವಿ. ಆ್ಯಂಡ್ ಇನ್ ಕೇಸ್ ದೇವ್ರಿಗೆ ಇಲ್ಲಿ ನೋಡ್ತಿದ್ದೀರಲ್ಲ, ಸೊ ಈ ರೀತಿ ಸ್ಯಾರಿ ಡ್ರಾಪ್ ಮಾಡಾದ್ಮೇಲೆ ದೇವ್ರನ್ನ ಬಂದು ಪದ್ಮಾಸನ ಒಂದು ಪೊಸಿಷನಲ್ಲಿ ಅಂದರೆ ಕೂತ್ಕೊಂಡಿರೋ ಥರ ಕಾಣಿಸ್ಬೇಕು ಅಂತ ಅಂದರೆ ನಿಮ್ಮ ಕೇಸ್ ಏನಾದರೂ ಬಟ್ಟೆ ಇರುತ್ತಲ್ಲ, ಸೊ ಬ್ಲೌಸ್ ಪೀಸ್ ಆಗಿರಲಿ ಅಥವಾ ಬಟ್ಟೆ ಸ್ವಲ್ಪ ಅದನ್ನು ಜಾಸ್ತಿ ಒಂದೆರಡು ಬ್ಲೌಸ್ ಪೀಸ್ ತೊಗೊಂಡು ನೀಟಾಗಿ ಅದನ್ನು ಉಂಡೆ ಥರ ಮಾಡಿಕೊಂಡು ತೊಡೆ ಹತ್ರ ಇಟ್ಟರೆ ಸೊ ಅವಾಗೂ ಕೂಡ ತಾಯಿ ಕೂತ್ಕೊಂಡಿರೋ ಥರನೇ ಔಟ್ಕಮ್ ಬರುತ್ತೆ, ತುಂಬಾ ಚೆನ್ನಾಗಿರುತ್ತೆ. ಸೊ ಅದು ಕೂಡ ಆ್ಯಂಡ್ ಇಲ್ಲಿ ಕಂಪ್ಲೀಟಾಗಿ ಅರೇಂಜ್ಮೆಂಟ್ಸ್ ಆದಮೇಲೆ ಇನ್ನು ಫೈನಲ್ ಆಗಿ ಇಲ್ಲಿ ಈ ಪೀಠನ ನಾನು ಹೇಳಿದ್ದು ದೇವ್ರನ್ನ ಕೂರ್ಸೋದು ಬಂದು ನಾವು ಈ ಪೀಠದ ಮೇಲೆ ಇಲ್ಲಿ ಅರ್ಶಿನ ಕುಂಕುಮ ಎಲ್ಲ ಇಟ್ಬಿಟ್ಟಿನ ನಾನಾಗಲೇ ಹೇಳೋದಲ್ಲ ಒಂದು ರಂಗೋಲಿ ಅಷ್ಟದಳ ಪದ್ಮ ರಂಗೋಲಿನ ಹಾಕೋದು ಅಂತ ಹೇಳಿ, ಸೊ ಅದನ್ನು ಹಾಕ್ತಿದ್ದೆ ಇಲ್ಲಿ. ಸೊ ನೋಡಿದ್ರಲ್ಲ ಈ ಪೀಠ ಸರ್ಫೇಸ್ ಇದು ಬಂದು ಸ್ವಲ್ಪ ಶೈನಿಂಗ್ ಗ್ಲಿಟರಿ ಇರುತ್ತಲ್ಲ, ಸೊ ಹಾಗಾಗಿ ಫಸ್ಟೇ ನಾನು ನೋಡ್ಕೊಂಡಿದ್ದು. ಆ್ಯಂಡ್ ಇಲ್ಲಿ ನೀಟಾಗಿ ಕೇರ್ಫುಲ್ಲಾಗಿ ಹಾಕ್ತಿದ್ದೀನಿ ಬಿಕಾಸ್ ಸ್ವಲ್ಪ ಕನ್ಫ್ಯೂಸ್, ಜಸ್ಟ್ ಲಿಟಲ್ ಬಿಟ್ ಸ್ವಲ್ಪ ಕನ್ಫ್ಯೂಸ್ ಆದರೂ ಕೂಡ ಆ ಲೇಯರ್ ಹೊಟ್ಟೋಗುತ್ತೆ, ಗೊತ್ತಾಗೋದೇ ಇಲ್ಲ. ಸೊ ದಿಸ್ ಇಸ್ ದ ಫೈನಲ್ ಔಟ್ಕಮ್. ಅಷ್ಟದಳ ಪದ್ಮ ರಂಗೋಲಿ ಹೀಗೆ ಕಾಣಿಸುತ್ತೆ. ಎವ್ರಿ ಇಯರ್ ಕೂಡ ಇದೇ ಥರನೇ ನಾನು ರಂಗೋಲಿನ ಹಾಕೋದು. ಸೊ ಒಂಥರ ಅಭ್ಯಾಸ ಆಗೋಗಿದೆ, ಲೈಕ್ ಇದೇ ಒಂದು ರಂಗೋಲಿನೇ ಹಾಕಿ ಎವ್ರಿ ಇಯರ್. ಸೊ ಹಾಗಾಗಿ ಅದೇ ರಂಗೋಲಿನೇ ಕಂಟಿನ್ಯೂ ಮಾಡಿಕೊಂಡು ಇಲ್ಲಿ ನೋಡ್ತಿದ್ದೀನಿ ಕರೆಕ್ಟಾಗಿ ಎಲ್ಲ ಬಂದಿದೆಯಾ ಅಂತ ಹೇಳಿ. ಸೊ ಇನ್ನು ಇಷ್ಟೆಲ್ಲ ಅರೇಂಜ್ಮೆಂಟ್ಸ್ ಮಾಡ್ಕೊಳ್ಳೋ ಅಷ್ಟೇ ಇಟ್ ವಾಸ್ ಆಲ್ಮೋಸ್ಟ್ 2 o'clock. ಆ್ಯಂಡ್ ಇನ್ನು ನನ್ನ ಕಣ್ಣು ನೋಡ್ಬೋದು ಇಲ್ಲಿ ಆಲ್ಮೋಸ್ಟ್ ಫುಲ್ ಹೊಟ್ಟೋಗಿದೆ, ಒಳಗಡೆ ನಿದ್ದೆ ಮಾಡಿದ್ರೆ ಸಾಕು ಅನ್ನೋ ಥರ ಇತ್ತು. ಇನ್ನೊಂದು 2 hour ಮಲ್ಕೊಂಡು ಮತ್ತೆ ಎದ್ದಿದ್ದು. ಸೊ ಹಾಗಾಗಿ ಇನ್ನು ಮಾಮೂಲಿ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬ ಇದ್ದಾಗ ಸೊ ಈ ರೀತಿ ಒಂದು ಟೈಮಿಂಗ್ಸ್ ಸ್ಲೀಪ್ಸ್ ಇರುತ್ತೆ. ಸೊ ಯಾ ಗೈಸ್, ದಿಸ್ ಇಸ್ ಫಾರ್ ಟುಡೇಸ್ ವ್ಲಾಗ್. ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ನನಗೆ ಕಾಮೆಂಟಲ್ಲಿ ಒಂದು ಚಿಕ್ಕ ಕಾಮೆಂಟ್ ಆದರೂ ಪರವಾಗಿಲ್ಲ, ಪ್ಲೀಸ್ ನನಗೆ ತಿಳಿಸಿ, ನನಗೆ ಗೊತ್ತಾಗುತ್ತೆ ನಿಮಗೆ ವಿಡಿಯೋ ಇಷ್ಟ ಆಗಿದೆ ಅಂತ ಹೇಳಿ. ಹಾಗೆ ವಿಡಿಯೋನ ಲೈಕ್ ಮಾಡೋದನ್ನು ಮರಿಬೇಡಿ ಅಂತ ಹೇಳ್ತಾ, ಆಲ್ಸೋ ಪ್ಲೀಸ್ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವಿಡಿಯೋ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಕೂಡ ಶೇರ್ ಮಾಡಿ. ಸೊ ನೆಕ್ಸ್ಟ್ ವಿಡಿಯೋ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ, ಫೆಸ್ಟಿವಲ್ ವ್ಲಾಗ್, ದಿ ಆ್ಯಕ್ಚುಯಲ್ ಮೇನ್ ವ್ಲಾಗ್ ಅಂತ ಹೇಳ್ಬೋದು. ಸೊ ಆದಷ್ಟು ಬೇಗ ಅಪ್ಲೋಡ್ ಮಾಡ್ತೀನಿ ಅಂತ ಹೇಳ್ತಾ ಟೇಕ್ ಕೇರ್, ಬೈ ಬಾಯ್.